Hello, my dear friends and students. Welcome to our classes. In today's class, we are going to learn about a topic called figures of speech. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಫಿಗರ್ಸ್ ಆಫ್ ಸ್ಪೀಚ್ ಕುರಿತು ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂಥ ಅಂಶಗಳನ್ನು ತಿಳ್ಕೊಳ್ಳೋಣ. ಹಾಗಾದರೆ ಫಿಗರ್ಸ್ ಆಫ್ ಸ್ಪೀಚ್ ಅಂದ್ರೇನು? ನಾವು ಕನ್ನಡದಲ್ಲಿ ಹೇಗೆ ಅಲಂಕಾರಗಳನ್ನು ಯೂಸ್ ಮಾಡ್ತೀವಿ, ಅಲಂಕಾರ ಅಂತ ಕರಿತೀವಿ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೂಡ ಭಾಷಾ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ವಾಟ್ ಈಸ್ ದೆನ್? ಲುಕ್ ಎಟ್ ದ ಡೆಫಿನಿಷನ್. A figures of speech expresses an idea, thought, or image with words which carry meaning beyond their literal ones. ಅಂದರೆ ನಾವು ಯಾವುದೇ ಒಂದು ವಿಚಾರವನ್ನಾಗಲಿ ಭಾವನೆಯನ್ನಾಗಲಿ ಯಾವುದೇ ಒಂದು ಚಿತ್ರಣದ ಕುರಿತು ಮಾತನಾಡುವಾಗ ಅದರ ನಿಜವಾದ ಅರ್ಥ ಬೇರೆ ಇರ್ತದೆ, ಅದರ ಒಂದು ಗ್ರಾಂಥಿಕ ಅರ್ಥ ಬೇರೆ ಇರ್ತದೆ. ಲಿಟರಲ್ ಒನ್ಸ್ ಅಂದರೆ ಗ್ರಾಂಥಿಕ ಅರ್ಥ ಬೇರೆ, ಅದರ ನಿಜವಾದ ಅರ್ಥ ಬೇರೆ ಅಂತ. And figures of speech give extra dimension to language by stimulating the imagination and evoking usual, sensual, imaginary or such language paints a mental picture in words. ಅಂದರೆ ಈ figures of speech it gives an extra dimension to a language. ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಭಾಷೆ ಆ ಭಾಷೆಗೆ ಒಂದು ಬೇರೆ ರೀತಿಯ ಬೇರೆ ಆಯಾಮವನ್ನು ನೀಡುತ್ತೆ, ಬೇರೆ ಸೌಂದರ್ಯವನ್ನು ನೀಡುತ್ತೆ, ಅದು ಒಂದು ಅದಕ್ಕೆ ಅದ್ಭುತವಾದ ಶಕ್ತಿಯನ್ನು ನೀಡುತ್ತೆ. ಹಾಗೆ ನಾವು ಯಾವುದೇ ಒಂದು ವಿಷಯದ ಕುರಿತು ಮಾತನಾಡಿದಾಗ ಆ ಒಂದು ವಿಷಯದ ಕುರಿತು ಸ್ಪಷ್ಟವಾದಂಥ ಚಿತ್ರಣ ನಮ್ಮ ಕಣ್ಣೆದುರಲ್ಲಿ ಬರುತ್ತೆ. ಈ ರೀತಿ ಮಾಡಲಿಕ್ಕೆ ಅವರು ಏನು ಪದಗಳನ್ನು ಯೂಸ್ ಮಾಡ್ತಾರೆ, ದ ಪೀಪಲ್, ದ ಆಥರ್ಸ್ ಆರ್ ದ ಪೊಯಟ್ಸ್ ವಿಚ್ ದೇ ಯೂಸ್ ದ ಲ್ಯಾಂಗ್ವೇಜ್, ಇಟ್ ಕಂಟೈನ್ಸ್ ಫಿಗರ್ಸ್ ಆರ್ ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ. And let's look at some examples of figures of speech. The first one is simile. ಹಾಗಾದರೆ simile ಅಂದ್ರೇನು? Why it is used? How it is used in language? Simile is a figures of speech in which a direct comparison of two things, usually implying the words like or as or so. ಅಂದರೆ ಸಿಮಿಲಿಯನ್ನು ಯಾವುದೇ ಎರಡು ವಸ್ತುಗಳ ಮಧ್ಯದಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿ ಮಾತನಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಲ್ಲಿ ಲೈಕು, ಆ್ಯಸ್, ಸೋ ಎನ್ನುವ ಒಂದು ಪದಗಳನ್ನು ಬಳಸಿ ಈ ಸಿಮಿಲಿಯನ್ನು ನಾವು ವರ್ಡ್ಸ್ ಸೆಂಟೆನ್ಸಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ವಾಚಸ್ ಫ್ರಮ್ ಹಿಸ್ ಮೌಂಟೇನ್ ವಾಲ್ಸ್ ಆ್ಯಂಡ್ ಲೈಕ್ ಎ ಥಂಡರ್ಬೋಲ್ಟ್ ಹಿ ಫಾಲ್ಸ್. ಸಿ, he watches from his mountain walls and he falls like thunderbolt. ಅವನು ಯಾವ ರೀತಿ ಬೀಳ್ತಾನೆ? ಲೈಕ್ ಥಂಡರ್ಬೋಲ್ಟ್ಸ್. ಸಿ, ದಟ್ ಈಸ್ ಹೌ ಈಸ್ ಫಾಲಿಂಗ್ ಈಸ್ ಕಂಪೇರ್ಡ್ ಟು ದಿ ಥಂಡರ್ಬೋಲ್ಟ್. ಅವನು ಸಿಡಿಲಿನಂತೆ ಬಿದ್ದನು. ಸಿ, ದಿಸ್ ಈಸ್ ಹೌ. And my heart is an apple tree whose boughs are bent with the thickest fruit. See, my heart is like an apple tree. ಇಲ್ಲಿ ಹೃದಯವನ್ನ ಒಂದು ಸೇಬಿನ ಮರಕ್ಕೆ ಹೋಲಿಕೆ ಮಾಡಿ ಬಂದಿದೆ. And which boughs are bent with the thickest fruits. See, this is how it gives some powerful expression to the sentence. And clouds like fluffy balls of cotton. Okay, the clouds are looking like fluffy blobs of cotton in the sky. ಆಕಾಶದಲ್ಲಿ ತೇಲುವಂಥ ಮೋಡಗಳು ಒಂದು ಕಾಟನ್ನಿನ ಹತ್ತಿಯ ಒಂದು ಬಾಲಿನಂತೆ, ಚೆಂಡಿನಂತೆ ಕಾಣ್ತಾ ಇದ್ವು. See, these are fluffy balls, like fluffy. The comparison is made. Clouds, cotton. The comparison in between these two objects. Then snowflakes like soft feathers. Snowflakes, ಒಂದು ಹಿಮದಿಂದ ಆವೃತವಾದಂಥ ಚಲನೆ ಏನಾಗ್ತಾ ಇರುತ್ತೆ, ಇಟ್ ಲುಕ್ಸ್ ಲೈಕ್ ವೈಟ್ ಫೆದರ್ಸ್. ಈ ಬಿಳಿಯ ಗರಿಗಳಂತೆ ಕಾಣ್ತಾ ಇತ್ತು ಸ್ನೋಫ್ಲೇಕ್ಸ್ ಅಂತ. A motor purring like a kitten. Motor purring, a motor sound, how it purring, it's like a kitten. Motor and kitten, the comparison made. A lawn like a green carpet. ಅಲ್ಲಿ ಹುಲ್ಲು ಹಾಸೆ ಏನಿದೆ ಅದು ಗ್ರೀನ್ ಕಾರ್ಪೆಟ್ ತರ ಕಾಣ್ತಾ ಇದೆ, ಗ್ರೀನ್ ಕಾರ್ಪೆಟ್ ನಂತೆ. See this is. And the world famous author, the poet William Shakespeare says that in his poem Quality of Mercy, he says, the quality of mercy is not strength, it droppeth as a gentle rain from heaven.
ಇಟ್ ಡ್ರಾಪೆತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹೆವನ್. ವಿಲಿಯಂ ಶೇಕ್ಸ್ಪಿಯರ್ ಒಂದು ಪದ್ಯದಲ್ಲಿ ಹೇಳ್ತಾರೆ ಕ್ವಾಲಿಟಿ ಆಫ್ ಮರ್ಸಿ ಏನಂತ, ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ದಯೆ ಅನ್ನೋದು ಹೇಗೆ ಸ್ವರ್ಗದಿಂದ ಧರೆಗೆ ಮಳೆ ಬೀಳುತ್ತಲ್ಲ ಹಾಗೆ ಅವನ ಹೃದಯದಿಂದ ದಯೆ ಅನ್ನುವಂಥ ಕರುಣೆ ಅನ್ನುವಂಥ ಗುಣ ಬರಬೇಕು ಅಂತ. ಇಟ್ ಡ್ರಾಪೆತ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಆಸ್ ದ ಜೆಂಟಲ್ ರೈನ್. ಓಕೆ, ಕ್ವಾಲಿಟಿ ಆಫ್ ಮರ್ಸಿ ಈಸ್ ಕಂಪೇರ್ಡ್ ಟು ದಿ rain which falls from the heaven anta. This is how the simile is constructed and the words or the expression used in the poetic devices. And look at one more figures of speech, that is metaphor. Metaphor is nothing but it's an implied simile. Illi metaphor andre it's implied simile anta ಕರೀಬಹುದು. ಒಂದು ಸಿಮಿಲಿಯ ಭಾಗ ಇದು ಅಥವಾ ಮುಂದುವರೆದದ್ದು ಒಂದು ಸಿಮಿಲಿಯ ಭಾಗವೇ ಆಗಿದೆ ಅಂತ ಅರ್ಥ. Here what happens, the comparison in which one thing is spoken of in terms of something else. The figurative term is substituted for or identified with a literal term. Metaphors extremely valuable in making an abstract idea clearer by associating the idea with something concrete that relates to one or more of the senses. Andre simple, ಇಲ್ಲಿ ನಾವು ಸಿಮಿಲಿನಲ್ಲಿ ಎರಡು ವಸ್ತುಗಳ ಮಧ್ಯೆ ಕಂಪ್ಯಾರಿಸನ್ ಮಾಡಿ ಹೇಳ್ತೀವಿ, ಅದರಂತೆ ಇದರಂತೆ, ಲೈಕ್ ದಟ್, ಅಂತೆ, ಲೈಕ್ ಆಸ್ ಸೋ ಅಂತ ವರ್ಡ್ಸ್ ಅನ್ನು ಯೂಸ್ ಮಾಡ್ಬಿಟ್ಟು. ಆದ್ರೆ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಯು ಲುಕ್ ಎಟ್ ದ ಎಕ್ಸಾಂಪಲ್, ಹಿ ವಾಸ್ ಅ ಟೈಗರ್ ಇನ್ ದ ಬ್ಯಾಟಲ್ ಫೀಲ್ಡ್. ಅವನು ರಣರಂಗದಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಹುಲಿಯೇ ಆಗಿದ್ದನು. ದಿಸ್ ಈಸ್ ಮೆಟಾಫರ್. ಇದನ್ನೇ ಸಿಮಿಲಿಯಲ್ಲಿ ಯೂಸ್ ಮಾಡಿದ್ರೆ ಯಾವ ರೀತಿ ಮಾಡ್ಬೋದು, ಹಿ ಫಾಟ್ ಲೈಕ್ ಎ ಟೈಗರ್ ಇನ್ ದ ಬ್ಯಾಟಲ್ ಫೀಲ್ಡ್. ಅವನು ರಣರಂಗದಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಹುಲಿಯಂತೆ ಹೋರಾಡಿದನು ಅಂತ ಇಟ್ ಬಿಕಮ್ಸ್ ಸಿಮಿಲಿ. ಅಂಡ್ ಹಿ ವಾಸ್ ಟೈಗರ್ ಇನ್ ದ ಬ್ಯಾಟಲ್ ಫೀಲ್ಡ್ ಮೀನ್ಸ್ ಮೆಟಾಫರ್. ದಿಸ್ ಇಸ್ ದ ಡಿಫರೆನ್ಸ್. ಓಕೆ, ಅಂಡ್ ಕ್ಯಾಮಲ್ ಈಸ್ ಕಾಲ್ಡ್ ಆಸ್ ದ ಸಿಪ್ ಆಫ್ ದ ಡೆಸರ್ಟ್ ಮೀನ್ಸ್ ಇಟ್ ಬಿಕಮ್ಸ್ ಸಿಮಿಲಿ. Camel is the sip of the desert means it becomes metaphor. And merry larks are Flomen's clocks. The merry larks are Flomen's clocks. Here merry larks are like Flomen's clock Allah. The merry larks are Flomen's clocks. Okay, and the entangled in the cobweb of schools. Not like the cobweb, entangled in the cobweb of the schools. This is how the metaphor is used in the poems and the prose to give some extra force to the sentences and some extra energy to the sentences to impress the readers. And look at one more, that is figures of speech, hyperbole. The hyperbole is also a figures of speech which is used or the use of exaggeration or the overstatement to make a point. ಯಾವುದೇ ಒಂದು ಅಂಶವನ್ನು, ಒಂದು ವಿಷಯವನ್ನು ಬಹಳ ಎಕ್ಸಾಗ್ರೇಟ್ ಮಾಡಿ ಹೇಳೋದು, ಅದು ಓವರ್ ಸ್ಟೇಟ್ಮೆಂಟ್ ಮಾಡಿ ಹೇಳೋದು ಅತಿಯಾಗಿ. ವೈ? ಇಟ್ ಮೇ ಬಿ ಯೂಸ್ಡ್ ಫಾರ್ ಎಂಫಸಿಸ್ ಆರ್ ಫಾರ್ ಕ್ರಿಯೇಟಿಂಗ್ ಹ್ಯೂಮರ್ ಆರ್ ಫಾರ್ ಪೊಯೆಟಿಕ್ ಇಂಟೆನ್ಸಿಟಿ. ನಾನು ಏನನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಒತ್ತಿ ಒತ್ತಿ ಹೇಳೋದು, ಅದರ ಅರ್ಥ ಹೈಲೈಟ್ ಮಾಡಿ ಹೇಳುವಂಥದ್ದು, ಎಲ್ಲರ ದೃಷ್ಟಿ ಆ ವಿಷಯದ ಮೇಲೆ ಬರಬೇಕು ಅಂತ. ಆರ್ ಟು ಕ್ರಿಯೇಟ್ ಎ ಹ್ಯೂಮರ್, ಅಥವಾ ಒಂದು ಹಾಸ್ಯವನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗಿರ್ಬೋದು. ಆರ್ ಫಾರ್ ಪೊಯೆಟಿಕ್ ಇಂಟೆನ್ಸಿಟಿ ಅಂತ, ನಾನು ಏನನ್ನ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಅವರ ಒಂದು ಕವಿಯ ಅಥವಾ ಒಂದು ಕವಿತೆಯ ಒಂದು ಇಂಟೆನ್ಸಿಟಿ ಆಗಿರ್ಬೋದು ಅಂತ. ಲುಕ್ ಎಟ್ ದ ಎಕ್ಸಾಂಪಲ್. ಹಿಯರ್ ಒನ್ಸ್ ದ ಎಂಬ್ಯಾಟಲ್ಡ್ ಫಾರ್ಮರ್ ಸ್ಟೋಡ್ ಅಂಡ್ ಫೈರ್ಡ್ ದ ಶಾಟ್ ಹರ್ಡ್ ಅರೌಂಡ್ ದ ವರ್ಲ್ಡ್ ಅಂತ. ಅದರರ್ಥ ಇಲ್ಲಿ ಈ ಹಿಯರ್ ಒನ್ಸ್, ಇದೇ ಜಾಗದಲ್ಲಿ ರೈತರು ನಿಂತ್ಕೊಂಡು ಜಗತ್ತಿಗೆ ಕೇಳುವಂತೆ ಫೈರ್ ಮಾಡಿದ್ರು. ಅದರ ಅರ್ಥ ಅವ್ರು ಫೈರ್ ಮಾಡಿದರೆ ಜಗತ್ತಿಗೆ ಕೇಳಿಸುತ್ತಾ? ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ರೆ ಇದು ಜಗತ್ತಿಗೆ ಕೇಳಿಸುತ್ತೆ ನನ್ನ ಧ್ವನಿ, ಲೈಕ್ ದ್ಯಾಟ್. ಅಂದರೆ ಅದರ ಅರ್ಥ ಹಾಗಲ್ಲ. ಅವ್ರ ಇಟ್ ಶೋಸ್ ದ್ಯಾಟ್ ದರ್ ಇಂಪಾರ್ಟೆನ್ಸ್, ದೇರ್ ನೇಚರ್ ಆಫ್ ವರ್ಕ್. ಅವರು ಮಾಡಿದಂಥ ಕೆಲಸ ಎಷ್ಟು ಮಹತ್ವಪೂರ್ಣವಾಗಿತ್ತು ಅಂದರೆ ಅದು ಇಡೀ ಜಗತ್ತಿಗೆ ಕೇಳಿಸ್ತು. ಇಡೀ ಜಗತ್ತಿಗೆ ಹೀಗೆ ಗ್ಲೋಬಲ್ ಇಶ್ಯೂಸ್ ಏನಿರ್ತವೆ ಅವು ಹೈಲೈಟ್ ಆಗ್ತವೆ, ಲೈಕ್ ದ್ಯಾಟ್. Or take one more examples. All the perfumes of Arabia will not sweeten this little hand. See, this is again overstatement. ಇಡೀ ಅರೇಬಿಯಾದಲ್ಲಿರ್ತಕ್ಕಂಥ ಎಲ್ಲ ಪರ್ಫ್ಯೂಮನ್ನು, ಸುಗಂಧ ದ್ರವ್ಯಗಳನ್ನು ತಂದರೂ ಕೂಡ ಈ ಸಣ್ಣ ಕೈಗಳನ್ನು ಒಂದು ವಾಸನೆಗಳನ್ನು ಮೂಡಿಸ್ಲಿಕ್ಕೆ ಆಗೋದಿಲ್ಲ, ಸ್ವೀಟನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ.
Is it? See how it is. It's again over exaggeration. Or she said the ocean of tears ಅಂತ ಅವರು ಇಡೀ ಒಂದು ಸಮುದ್ರವೇ ತುಂಬಿಸುವಷ್ಟು ಕಣ್ಣೀರನ್ನು ಸುರಿಸಿದ್ರು. Is it possible? She said the ocean of tears. This is again an over exaggeration. And virtues as the sands of the shore. Virtues, the characters of man, they are the sands of the shore. They will get down, they will wash away. Okay, this is hyperbole. Then look at the personification. This personification, we can see many examples, they will come in our poems, state, CBSE, all, okay. And what is this? It's also a figures of speech in which the lifeless or inanimate objects are spoken as if they have life. ಜೀವ ಇಲ್ದಿರೋ ವಸ್ತುಗಳಿಗೆ ಅಂದರೆ ನಿರ್ಜೀವ ವಸ್ತುಗಳಿಗೆ ಜೀವ ಇದೆ ಅಂತ ವರ್ಣಿಸಿ ಮಾತನಾಡುವುದು ಅಂತ ಅರ್ಥ. ಕಂಪೇರಿಂಗ್ ದ ಟ್ರೀಸ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಆಸ್ ಇಫ್ ದೇ ವರ್ ಕೆಪಬಲ್ ಆಫ್ ಆಕ್ಷನ್ಸ್ ಅಂಡ್ ಫೀಲಿಂಗ್ಸ್ ಆಫ್ ಪೀಪಲ್. ನಿರ್ಜೀವ ವಸ್ತುಗಳು, ಓಕೆ. ಲ್ಯಾಪ್ಟಾಪ್, ದ ಲ್ಯಾಪ್ಟಾಪ್ ಕೆನಾಟ್ ಡ್ಯಾನ್ಸ್ ಅಂಡ್ ಸಿಂಗ್, ಇಟ್ ಕೆನಾಟ್ ಕನ್ವೆ ಇಟ್ಸ್ ಮೆಸೇಜಸ್ ಬೈ ಮೇಕಿಂಗ್ ಸಮ್ ಸಿಗ್ನಲ್ಸ್. ಹಾಗೆ ಇಟ್ಸ್ ಎ ಲೈಫ್ಲೆಸ್ ಆಬ್ಜೆಕ್ಟ್. ಹಾಗೆ ಲೈಫ್ಲೆಸ್ ನಿರ್ಜೀವ ವಸ್ತುಗಳಿಗೆ ಜೀವ ಇದೆ ಅಂತ ಮೀನ್ಸ್ ಅವಕ್ಕೆ ಹ್ಯೂಮನ್ ಕ್ವಾಲಿಟೀಸ್ ಅನ್ನು ಫೀಲಿಂಗ್ಸ್ ಅನ್ನು ಕೊಟ್ಟು ಮಾತಾಡೋದಿದೆಯಲ್ಲ, ದಟ್ ಈಸ್ ಪರ್ಸಾನಿಫಿಕೇಶನ್. ಓಕೆ. ಆ್ಯಂಡ್ ಲುಕ್ ಎಟ್ ದ ಎಕ್ಸಾಂಪಲ್. See that bears her bosom to the moon. See that bears bosom to the moon. See, it bears a bosom to the moon. See how can it's possible? Then look at some other example. The path moving up the mountain. This path will never move. But he says that the path moving up the mountain. ಈ ದಾರಿ ಬೆಟ್ಟವನ್ನು ಹತ್ತಿ ಹೋಗ್ತಾ ಇದೆ, ಬೆಟ್ಟದ ಕಡೆ. Is it the path never moves? But he says, skipping over the puddles, trees clinging to the steep sides. See, trees clinging to the steep sides. ಎತ್ತರವಾದಂಥ ಮರಗಳು ಬಗ್ಗಿ ನೋಡ್ತಾ ಇದ್ವು. Will they bend and see? This is all how we speak. And winter was asleep. Winter was asleep. ಚಳಿಗಾಲ ಮಲಗಿಕೊಂಡಿತ್ತು. Is it possible? Okay. Whether it has life? No, not at all. The wind was howling. The hungry sea was roaring. ಹಸಿದಂಥ ಸಮುದ್ರ ಗರ್ಜಿಸುತ್ತಿತ್ತು. ಸಮುದ್ರಕ್ಕೆ ಜೀವ ಇಲ್ಲ, ಅದಕ್ಕೆ ಅಶ್ವಿನೂ ಆಗೋದಿಲ್ಲ, ಅದು ಗರ್ಜನೆಯೂ ಮಾಡೋದಿಲ್ಲ. ಬಟ್ ದ ವೇ ಇನ್ ವಿಚ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಮೆಸೇಜ್ ಟು ದ ರೀಡರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಮೂಲಕ ಅವರು ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋದು ದಟ್ ಈಸ್ ಇಂಪಾರ್ಟೆಂಟ್. ದ ವಿಂಡ್ ವಾಸ್ ಹೌಲಿಂಗ್ ಇನ್ ದ ಸೆನ್ಸ್ ಇಟ್ ವಾಸ್ ವೆರಿ ಫೆರೋಸಿಯಸ್, ಇಟ್ ವಾಸ್ ಲೈಕ್ ಎ ಸ್ಟಾರ್ಮ್ ಅಂತ. ಆ್ಯಂಡ್ ದ ಥಂಡರ್ ಗ್ರೋಲ್ಡ್. ದಿಸ್ ಈಸ್ ಆಲ್ ಅಬೌಟ್. ಆ್ಯಂಡ್ ವಿ ಕ್ಯಾನ್ ರಿಮೆಂಬರ್ ದ ಲೈನ್ಸ್ ಆಫ್ ದ ಪೋಯಮ್ ಡ್ಯಾಫೋಡಿಲ್ಸ್. The daffodils were dancing on the river bank. ಇಲ್ಲಿ ವಿಲಿಯಂ ಅನ್ಸತ್ ಹೇಳ್ತಾರೆ, ಆ ನದಿಯ ದಡದಲ್ಲಿ ಆ ಡ್ಯಾಫೋಡಿಲ್ಸ್ ಹೂಗಳು ಡ್ಯಾನ್ಸ್ ಮಾಡ್ತಾ ಇದ್ವು ಅಂತ. ಸೊ ವಿಲ್ ದೇ ಡ್ಯಾನ್ಸ್? ವಿಲ್ ದೇ ಹ್ಯಾವ್ ಲೈಫ್? ನೋ, ನಾಟ್ ಅಟ್ ಆಲ್. ಬಟ್ he wanted to describe the beauty of daffodils to the readers. What he saw, he wanted to give some imagination. He tries to bring it's a clear picture to the readers. ಅವನು ಏನನ್ನು ನೋಡಿದ ಅದು ಹೇಗಿತ್ತು, ಸೇಮ್ ಥಿಂಗನ್ನು ರೀಡರ್ಸ್ಗೆ ಸೆಂಡ್ ಮಾಡಬೇಕು ಮೆಸೇಜನ್ನು. ಆ ರೀತಿ ಒಂದು ಸೌಂದರ್ಯವನ್ನು ಹೆಚ್ಚಿಸಿ ಹೇಳಲಿಕ್ಕೆ ಪರ್ಸಾನಿಫಿಕೇಶನ್, ಫಿಗರ್ಸ್ ಆಫ್ ಸ್ಪೀಚನ್ನು ಯೂಸ್ ಮಾಡ್ತಾರೆ ಅಂತ. ಆ್ಯಂಡ್ ಐರನಿ, an expression in which the author's meaning is quite different from that is literally said. ಇಲ್ಲಿ ಕವಿ ಅಥವಾ ಒಬ್ಬ ಸಾಹಿತಿ ಏನನ್ನ ಹೇಳಕೊಟ್ಟಿರ್ತಾನೆ ಅವನ ಅಂದುಕೊಂಡ ಅರ್ಥ ಮತ್ತು ಗ್ರಾಂಥಿಕ ಅರ್ಥ ಪುಸ್ತಕದ ರೂಪದಲ್ಲಿರ್ತಕ್ಕಂಥ ಬೇರೆ ಬೇರೆ ಆಗಿರ್ತದೆ. ಯು ಲುಕ್ ಎಟ್ ದ ಎಕ್ಸಾಂಪಲ್. ದ ಚೈಲ್ಡ್ ಆಫ್ ಕಾಬ್ಲರ್ ಹ್ಯಾಸ್ ನೋ ಶೂಸ್. ಕಾಬ್ಲರ್ ಮೀನ್ಸ್ ಒನ್ ಹೂ ಮೇಕ್ಸ್ ದ ಶೂಸ್. ಓಕೆ. ಇಲ್ಲಿ ಚರ್ಮದಿಂದ ಅಥವಾ ಒಂದು ವಸ್ತುಗಳಿಂದ ಚರ್ಮದಿಂದ ಪಾದರಕ್ಷೆಯನ್ನು ಮಾಡತಕ್ಕಂಥ ಒಬ್ಬ ವ್ಯಕ್ತಿಯ ಮಗನ ಕಾಲಲ್ಲಿಯೇ ಪಾದರಕ್ಷೆಯಲ್ಲಿ ಇರಲಿಲ್ಲ. ಅದರ ಅರ್ಥ ಇಟ್ ಶೋಸ್ ದ ಕಂಡೀಷನ್ ಆಫ್ ದ ಕಾಬ್ಲರ್. ದ ಮೀನಿಂಗ್ ಈಸ್ his position, his sorrows, his grievance he wanted to highlight. ಅವನು ಅನುಭವಿಸ್ತಕ್ಕಂಥ ಕಷ್ಟ, ಅವನ ಬಡತನವನ್ನು ಇಲ್ಲಿ ಹೈಲೈಟ್ ಮಾಡಬೇಕಾಗಿದೆ. ಆದರೆ ಅದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ದ ಚೈಲ್ಡ್ ಆಫ್ ಎ ಕಾಬ್ಲರ್ ಹ್ಯಾಸ್ ನೋ ಶೂಸ್. ಸಿ, ದಿಸ್ ಈಸ್ ಹೌ ದ ಹಿಡನ್ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ದಿಸ್ ಈಸ್ ದ ಐರನಿ ಅಂತ.
And when I reflect upon the number of disagreeable people who I know have gone to a better world, I moved to live a different life. See, when I reflect upon number of disagreeable people who I know have gone to a better world, ನಾನು ಬಹಳಷ್ಟು ಜನ ಯಾರು ನನ್ನ ಅಭಿಪ್ರಾಯ ವಿಚಾರಗಳನ್ನು ಒಪ್ಕೊಳ್ತಾ ಇರಲಿಲ್ಲ, ಅವರು ಬೇರೊಂದು ಜಗತ್ತಿನಲ್ಲಿದ್ದಾರೆ, ನಾನು ನನ್ನ ಜಗತ್ತಿಗೆ ನನ್ನ ಬೇರೆ ಜೀವನ ನಡೆಸ್ತಾ ಇದ್ದೆ. ಅದರ ಅರ್ಥ the adjustment is not possible. The way he lived is different, and it is a truth universally acknowledged that a single man in a position of a good fortune must be in want of a wife. ಸಿ, ಇದು ಜಗತ್ತೇ ಒಪ್ಪಿಕೊಂಡಂಥ ಸತ್ಯ. ಏನಂದರೆ, ಒಬ್ಬ ಬಹಳ ಇದ್ದಂಥ ವ್ಯಕ್ತಿ ಏನು ಮಾಡ್ತಾನಂದರೆ ಒಂದು ಹೆಂಡತಿಯನ್ನು ಬಯಸ್ತಾನೆ. ಅದರ ಅರ್ಥ ಹೆಂಡತಿಯನ್ನು ಬಯಸಿದ್ರೆ ಏನಾಗುತ್ತೆ, ಕಷ್ಟ ಬರುತ್ತಾ? ಇಲ್ಲ. ಅದರ ಅರ್ಥ ಸಮಥಿಂಗ್, ಸಿ, ಇಟ್ಸ್ ಎ ಟ್ರುತ್ acknowledge that a single man in position of good fortune must be in want of a life. Means he is inviting some challenges in life. Okay, this is how we use irony in language and literature. And look at one more figures of speech, that is apostrophe, a figures of speech which is used to address a lifeless object or an abstract idea as if it were a living being. ಅಂದರೆ ಜೀವ ಹೋಗಿರೋ ವಸ್ತುವಿಗೆ ಜೀವ ಇದೆ ಅಂತ ಹೇಳೋದು. ಓಕೆ, ಆ ಥರದ್ದು ಮಾಡಿದಾಗ ಅದು ಎಫಸ್ಟ್ರೋಫ್ ಅಂತ ಕರೀತೀವಿ. ಓ ಡೆತ್, ವೇರ್ ಇಸ್ ದೈ ಸ್ಟಿಂಗ್? ಬಾಯ್ಸ್ ಮದರ್ ಲವ್ಡ್ ಹಿಮ್ ವೆರಿ ಮಚ್. ಮೀನ್ಸ್ ದ ಮದರ್ ಹೂ ಲವ್ಡ್ ಹರ್ ಸನ್ ಆರ್ ದ ಚೈಲ್ಡ್, ಹಿ ಈಸ್ ನೋ ಮೋರ್. ಯಾವ ತಾಯಿ ಮಗುವನ್ನು, ಆ ಹುಡುಗನನ್ನು ಪ್ರೀತಿಸ್ತಾ ಇದ್ಲು, ಅವನು ಈಗಿಲ್ಲ ಅಂತ. ಓಕೆ, ಬಾಯ್ಸ್ ಮದರ್ ಲವ್ಡ್ ಹಿಮ್ ವೆರಿ ಮಚ್. ಆ ತಾಯಿ ಆ ಹುಡುಗನನ್ನು ಬಹಳಷ್ಟು ಪ್ರೀತಿಸ್ತಾ ಇದ್ಲು, ಅಂದರೆ ಈಗ ಇಲ್ಲ ಅವನು ಅಂತ. ಲೈಕ್ ದಟ್, ಆಸ್ ಇಫ್ ಲೈಫ್ಲೆಸ್ ಆಬ್ಜೆಕ್ಟನ್ನು ಲೈಫ್ ಇದೆ ಅಂತ, ಲಿವಿಂಗ್ ಬೀಯಿಂಗ್ ಇದೆ ಅಂತ ಹೇಳುವಂಥದ್ದು. ಮಿಲ್ಟನ್, thou shouldn't be living at this hour. These are all the examples for this apostrophe. And look at one more, let's figures of this euphemism. Euphemism is also a figure of speech which is used to say an unpleasant thing in a pleasant manner. ಯಾವುದೋ ಒಂದು ಅಸಂತೋಷದಿಂದ ಕೂಡಿರ್ತಕ್ಕಂಥ ವಿಷಯವನ್ನು ಅದು ಚೆನ್ನಾಗಿಲ್ಲದೆ ಇದ್ರೂ ಚೆನ್ನಾಗಿತ್ತು ಅಂತ ಹೇಳೋದು, ಅಥವಾ ದುಃಖಕರವಾದಂಥ ವಿಷಯವನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದು. ಹೇಗೆ? ಲುಕ್ ಎಟ್ ದ ಎಕ್ಸಾಂಪಲ್. He has fallen asleep. ಅವನು ಚಿರನಿದ್ರೆಗೆ ಜಾರಿದರು ಅಂತ ಕರೀತಾರೆ. ನಾವು ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಅವರು ಚಿರನಿದ್ರೆಗೆ ಜಾರಿದರು. ಚಿರನಿದ್ರೆ ಮೀನ್ಸ್ ಫಾಲನ್ ಅಸ್ಲೀಪ್ ಅಂತ ಮೀನ್ಸ್ ಅದರ ಅರ್ಥ ಹಿ ಈಸ್ ಡೆಡ್ ಅಂತ. ಅವರು ಹಿ ಈಸ್ ನೋ ಮೋರ್, ಅವರು ಇನ್ನಿಲ್ಲ, ಅವರು ನಿಧನರಾದರು ಅಂತ ಹೇಳೋದಕ್ಕೆ ಹಿ ಹ್ಯಾಸ್ ಫಾಲನ್ ಅಸ್ಲೀಪ್ ಅಂತ ಹೇಳೋದು. ಆ್ಯಂಡ್ ಸಿ ಈಸ್ ಟೆಲಿಂಗ್ ಮಿ ಎ ಫೆರಿ ಟೇಲ್. ಅವಳು ನನಗೆ ಇಲ್ಲದೆ ಇರೋದನ್ನು ಕಥೆಯನ್ನು ಹೇಳ್ತಾ ಇದ್ದಾರೆ. ಅದರ ಅರ್ಥ ಸಿ ಈಸ್ ಟೆಲಿಂಗ್ ಎ ಲೈ ಅಂತ. ಸಿ ಈಸ್ ಟೆಲಿಂಗ್ ಮಿ ಎ ಫೆರಿ ಟೇಲ್. ನಾವು ಡೇ ಟು ಡೇ ಕನ್ವರ್ಸೇಷನ್ ಕಮ್ಯುನಿಕೇಷನ್ ಯೂಸ್ ಮಾಡ್ತೇವೆ. ಡೋಂಟ್ ಟೆಲ್ ಮಿ ಫೆರಿ ಟೇಲ್ಸ್, ಐ ಹ್ಯಾವ್ ಸೀನ್ ಪೀಪಲ್ ಲೈಕ್ ಯು ಅಂತ ಹೇಳ್ತೇವೆ. ನನಗೆಲ್ಲ ಈ ಥರದ್ದೆಲ್ಲ ಕಥೆಗಳನ್ನು ಹೇಳಬೇಡ. ಅದರ ಅರ್ಥ ಕಥೆಗಳನ್ನು ಹೇಳಬೇಡ ಮೀನ್ಸ್ ಡೋಂಟ್ ಟೆಲ್ ಲೈಸ್ ಅಂದಂಗೆ. ದಿಸ್ ಈಸ್ ಹೌ ವಿ ಕ್ಯಾನ್ ಯೂಸ್ ದ ಫಿಗರ್ಸ್ ಆಫ್ ಸ್ಪೀಚ್ ಟು ಇನ್ಕ್ರೀಸ್ ದ ಬ್ಯೂಟಿ ಆಫ್ ಎ ಲ್ಯಾಂಗ್ವೇಜ್, ಟು ಇಂಪ್ರೆಸ್ ದ ರೀಡರ್ಸ್. I hope that I tried my level best to reach you. If you like the video, please subscribe, share the video with your friends. Until then, take care. Thank you. Bye.